So next topic is a non-linear data structure. From the last few classes we have studied about the linear data structure, right? What is linear data structure and type of the linear structure and how it is works, right? So today's class we are going, or else I'm going to explain about the non-linear data structure. Linear data structure ಅಲ್ಲಿ ಏನೇನು ಓದಿದ್ವಿ ಅಂದ್ರೆ how we are going to store the data in a sequential order ಅಲ್ವಾ. sequential order ಅಲ್ಲಿ ಸ್ಟೋರ್ ಆಗುವಂತ ಡೇಟಾನ ನಾವು linear data structure ಅಂತೀವಿ. ಅಂದ್ರೆ ಇಲ್ಲೇನಾಗುತ್ತೆ, ಡೇಟಾ ನೀವು ಅರೇಲಾದ್ರೂ ನೋಡಿರ್ಬೋದು, ಸ್ಟ್ಯಾಕ್ ಅಲ್ಲಾದ್ರೂ ಅಷ್ಟೇ, ಕ್ಯೂ ಅಂಡ್ ಲಿಂಕ್ ಲಿಸ್ಟ್ ಇವೆಲ್ಲ ಡೇಟಾ ಸ್ಟ್ರಕ್ಚರ್ ತಗೊಂಡು ಡೇಟಾ ಏನಾಗಿದೆ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲೇ ಸ್ಟೋರ್ ಆಗಿದೆ. ಬಟ್ ಇನ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಹಿಯರ್ ದಿ ಡೇಟಾ item or data element it will connected to the different data element. ಅಂದ್ರೆ ಬೇರೆ ಬೇರೆ ಡೇಟಾ ಐಟಮ್ಗೆ ಏನಾಗುತ್ತೆ ಅಲ್ಲಿರೋ ಒಂದು ಡೇಟಾ ಕನೆಕ್ಟ್ ಆಗಿದೆ. ಅಂದ್ರೆ ನಾವು ಲೀನಿಯರ್ ಅಲ್ಲಿ ಹೇಗೆ ನೋಡಿದ್ವಿ, ಇದೊಂದು ಡೇಟಾ ಅಂದ್ರೆ ಇದೇನಾಗುತ್ತೆ ಆ ನೆಕ್ಸ್ಟ್ ಡೇಟಾಗೆ ಕನೆಕ್ಟ್ ಆಗಿರುತ್ತೆ. ಕ್ಯೂ ಅಲ್ಲಾದ್ರೂ ತಗೊಳ್ಳಿ, ಸ್ಟ್ಯಾಕ್ ಅಲ್ಲಾದ್ರೂ ತಗೊಳ್ಳಿ, ಅಥವಾ ಅರೇಸ್ ಅಲ್ಲಾದ್ರೂ ತಗೊಳ್ಳಿ, ಲಿಂಕ್ ಲಿಸ್ಟ್ ಅಲ್ಲಾದ್ರೂ ತಗೊಳ್ಳಿ. ಬಟ್ ನಾನ್ ಲೀನಿಯರ್ ಅಂತಂದ್ರೆ so I'm taking a one data element, there is a one data element, this is the data element. It can be connected to the several data element. It can be connected to the different data element. Okay, so that is a non-linear data structure. ಅಂದ್ರೆ linear ಅಲ್ಲಿ ಹೆಂಗ್ ನೋಡಿದ್ರೆ ಫುಲ್ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಏನಾಗುತ್ತೆ ಡೇಟಾ ಸೀಕ್ವೆನ್ಷಿಯಲ್ ಆರ್ಡರ್ ಸ್ಟೋರ್ ಆಗುತ್ತೆ. ಬಟ್ ಇದರಲ್ಲಿ ನಿಮಗೆ ಇದು ಸೀಕ್ವೆನ್ಷಿಯಲ್ ಆರ್ಡರ್ ಅನಿಸ್ತಿದೆಯಾ? ಇಲ್ಲ, because it contain the data element can be connected to the more than one data element. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಡೇಟಾ ಎಲಿಮೆಂಟ್ ಏನಾಗ್ತಿದೆ ಅದು ಕನೆಕ್ಟ್ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ನಾನ್ ಲೀನಿಯರ್ ಅಂತ ಕರಿತೀವಿ. ಅಂಡ್ ದಿಸ್ ವಿಲ್ ಕನೆಕ್ಟೆಡ್ ಆಸ್ ಅ ಹೈರಾರ್ಚಿ. ದಿಸ್ ವಿಲ್ ಕನೆಕ್ಟೆಡ್ ಆಸ್ ಅ ಹೈರಾರ್ಚಿ. ಅಂದ್ರೆ ಹೈರಾರ್ಚಿಕಲ್ ಲೆವೆಲ್ ಅಲ್ಲಿ ಏನಾಗ್ತಿದೆ, ಹೈರಾರ್ಚಿ in the sense of 1 by 1 ಅಂತ. ಅಥವಾ ಈಗ ನೀವು ಫ್ಯಾಮಿಲಿ ಟ್ರೀ ಅಂತ ತಗೊಂಡ್ರೆ ಫಸ್ಟ್ ನಿಮಗೆ ಏನು ಬರ್ತಾರೆ, ನಿಮ್ಮ ಆನ್ಸಿಸ್ಟರ್ಸ್ ಬರ್ತಾರೆ, ಅಂದರೆ ಗ್ರ್ಯಾಂಡ್ ಫಾದರ್ ಪೇರೆಂಟ್ಸ್ ಬರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾರೆ, ಆಮೇಲೆ ನಿಮ್ಮ ಪೇರೆಂಟ್ಸ್ ಬರ್ತಾರೆ, ಆಮೇಲೆ ನೀವು ಬರ್ತೀರಾ ಅಲ್ವಾ. ಅದೇ ಥರ ಅದು ಏನೋ ಒಂದು ಹೈರಾರ್ಚಿ ಲೆವೆಲ್ 1 by 1. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು connect the data element with a different data element as a hierarchy. Okay, so ಅಂದ್ರೆ ಇಲ್ಲಿ ಏನಾಗ್ತಿದೆ, ಡೇಟಾನ ಡಿಫ್ರೆಂಟ್ ಡೇಟಾ ಎಲಿಮೆಂಟ್ ಕನೆಕ್ಟ್ ಮಾಡಿದ್ರು ಅದು ಒಂದು ಆರ್ಡರ್ ಅಲ್ಲಿ, ಅಂದ್ರೆ ಹೈರಾರ್ಚಿ ರಿಲೇಶನ್ಶಿಪ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಡೇಟಾನ ಸ್ಟೋರ್ ಮಾಡ್ತೀವಿ ಇಲ್ಲ ಪ್ಲೇಸ್ ಮಾಡ್ತೀವಿ. ದಟ್ ಇಸ್ ಅ ನಾನ್ ಲೀನಿಯರ್ data structure. The non-linear data structure is a data structure in which data item is connected to a several other data items. The one data element is connected to the several data item with the hierarchy. That is called as a non-linear data structure. In a non-linear data structure we have the two types. alva nimge very first alle nanu what is linear non-linear anta madbekare nimge helide. So in a non-linear data structure contain the two types. The one is a tree, the another one is a graph. I hope you remember when I explain with the different type of the data structure. Alva different type of data structure ಮಾಡಬೇಕಾದ್ರೆ ನಿಮಗೆ ನೆನಪಿದೆ ಅನ್ಸುತ್ತೆ. ನಾನ್ ಲೀನಿಯರ್ ಅಲ್ಲಿ ನಾನು ಟ್ರೀ ಮತ್ತೆ ಗ್ರಾಫ್ ಅನ್ನೋ ಕಾನ್ಸೆಪ್ಟ್ ಹೇಳಿದೆ. So today's class we are going to study about what is tree, what is graph and how it is work. We see one by one now. So tree, ಈಗ ಟ್ರೀ ಅಂದ್ರೆ ನಿಮ್ಗೆ ಏನಂತ ಅನ್ಸುತ್ತೆ, ಈಗ ನಾರ್ಮಲ್ ಆಗಿ ಟ್ರೀ ಅಂದ್ರೆ it contain the root and as well it contain the different branches with the number of leaves alva. So same concept here we are taking in this concept. ಅದಕ್ಕೆ ಈ ಕಾನ್ಸೆಪ್ಟ್ ಏನಂತ ಇಟ್ಟಿದೀವಿ, ಟ್ರೀ ಅನ್ನೋ ನೇಮ್ ನ ಇಟ್ಟಿರೋದು. ಹೇಗೆ ಈಗ ನಾರ್ಮಲ್ ಟ್ರೀ ಏನಿರುತ್ತೆ, ರೂಟ್ ಇರುತ್ತೆ, ರೂಟ್ ಇಂದ ಏನ್ ಬರುತ್ತೆ ಬ್ರಾಂಚಸ್ ಬರುತ್ತೆ, ಬ್ರಾಂಚಸ್ ಇಂದ ನೆಕ್ಸ್ಟ್ ಎಲ್ಲಾ ಬ್ರಾಂಚಸ್ ಅಲ್ಲೂ ಲೀವ್ಸ್ ಇರುತ್ತೆ ಅಲ್ವಾ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ನಾವೇನ್ ಮಾಡಿದ್ವಿ, ಇಲ್ಲಿ ಟ್ರೀಲಿ ತಗೊಂಡಿದ್ವಿ. ಸೊ ಟ್ರೀ ಇಸ್ ಅ data structure consisting of node organized as a hierarchy. Andre now tree is a one data structure. Here we are going to present the data element as a hierarchy. That is called as a tree. Andre normal tree irutte root alva, root irutte, next to branches barutte, alle ಏನು ಇರುತ್ತೆ leaves ಇರುತ್ತೆ, right. So this is the one hierarchy. Hierarchy ಅಂದ್ರೆ ಎಲ್ಲಿಂದ ಬರ್ತದೆ, ರೂಟ್ ಇಂದ ಬಂದು ಬ್ರಾಂಚ್ ಇಂದ ಬಂದು ಬ್ರಾಂಚ್ ಇಂದ ಲೀಫ್ ಬರುತ್ತೆ. ದಟ್ ಇಸ್ ಅ ಹೈರಾರ್ಚಿ. ಹೇಗೆ ಗ್ರ್ಯಾಂಡ್ ಫಾದರ್ ಪೇರೆಂಟ್ಸ್, ಆಮೇಲೆ ನಿಮ್ಮ ಪೇರೆಂಟ್ಸ್, ಆಮೇಲೆ ನೀವು ಬರ್ತೀರಾ, ಅದೇ ತರ ಫಸ್ಟ್ ರೂಟ್ ಬರುತ್ತೆ, ಅಲ್ಲಿಂದ ಬ್ರಾಂಚಸ್ ಬರುತ್ತೆ, ಅಲ್ಲಿಂದ ಲೀಫ್ ಬರುತ್ತೆ. ಸೊ ದಿ ಕಾನ್ಸೆಪ್ಟ್ ವಿ ಆರ್ ಟು ಲೈಕ್ ದಟ್.
ಸೊ ಅದೇ ಬೇಸ್ ಮೇಲೆ ನಾವೇನ್ ಮಾಡ್ತಿದೀವಿ, ಟ್ರೀನ ಡೆವಲಪ್ ಮಾಡ್ತೀವಿ. ಸೊ ಕನ್ಸಿಡರ್ ಹಿಯರ್ ಒನ್ ಟ್ರೀ. Consider here one tree with a several branches. With a several branches. Here we called as a subtrees. So in this concept we have called the branches as a subtree. It is very easy concept. You can understand very easily. ಸೊ ಟ್ರೀ ಅಂದರೆ ನೀವು ಏನು ಓದಿದ್ದೀರಾ, ಬ್ರಾಂಚಸ್ ಅಥವಾ ಅಂದರೆ ನಿಮ್ಗೆ ಏನು ಕಾನ್ಸೆಪ್ಟ್ ಜನರಲ್ ಆಗಿ ಗೊತ್ತು ಟ್ರೀ ಬಗ್ಗೆ, ಅದೇ ಬೇಸಿಕ್ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಇಲ್ಲಿ ಒಂದು ಏನು ಮಾಡಿದ್ದೀವಿ ಅಂದರೆ ಈ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೀವಿ ಅಥವಾ ಡೆವಲಪ್ ಮಾಡಿದ್ದೀವಿ. ದಟ್ ಇಸ್ ಕಾಲ್ಡ್ ಆಸ್ ಅ ಟ್ರೀ. ಸೊ ದಿಸ್ ದ ಟ್ರೀ. ಸೊ ನೀವು ಇದಕ್ಕಿಂತ ಪ್ರೀವಿಯಸ್ ಅಲ್ಲಿ ಏನು ಓದಿದ್ರಿ ಹೇಳಿ, ಅದರಲ್ಲಿ ನೀವು ಯಾವ ತರ ಸ್ಟೋರ್ ಮಾಡಿದ್ರಿ ಅನ್ನೋದ್ರೆ ನಿಮಗೆ ಡೇಟಾ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಅಂದ್ರೆ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಡೇಟಾನ ಸ್ಟೋರ್ ಮಾಡಿದ್ರಿ. ಇದ್ರಲ್ಲಿ ಏನ್ ಮಾಡ್ತಿದ್ರೆ, ಹಿಯರ್ ಆಲ್ಸೋ ದಿಸ್ ಆಲ್ ಆರ್ ದ ಡೇಟಾಸ್ ವಾಟ್ ಐ ಹ್ಯಾವ್ ರಿಟನ್ ದ ಆಲ್ಫಾಬೆಟ್, ದಟ್ ಇಸ್ ಆಲ್ ಆರ್ ದ ಡೇಟಾಸ್ ಐ ಆಮ್ ಸ್ಟೋರ್ಡ್ ಇನ್ ಅ data structure, that is a tree data structure as a hierarchy level. See here, the first one A, it is in the first level of the tree, and B, C, D are the second level and the next one alva. So ಅದೇ ತರ ಏನು ನಾವು ಟ್ರೀ ಕಾನ್ಸೆಪ್ಟ್ ಏನು ತಗೊಂಡಿದೀವಿ ಅಂದ್ರೆ ಈ ನಾನ್ ಲೀನಿಯರ್ ಅಲ್ಲಿ ಬರೋದ್ರೆಲ್ಲ ನಾವು ಹೈರಾರ್ಕಿ ಲೆವೆಲ್ ಅಲ್ಲಿ ಓದ್ತೀವಿ. ಸೊ ನಾವು ಈ ಕಾನ್ಸೆಪ್ಟ್ ಏನು ಟ್ರೀ ಅಂತ ತಗೊಂಡಿದ್ವಿ, ದಟ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಜನರಲ್ ಆಗಿ ನಿಮ್ಗೆ ಏನೇನು ಟ್ರೀ ಬಗ್ಗೆ ಗೊತ್ತಿರುತ್ತೆ ಆ ಕಾನ್ಸೆಪ್ಟ್ ನಿಮಗೆ ಬೇಗ ಇದಕ್ಕೆ ರಿಲೇಟ್ ಆಗೋದ್ರಿಂದ ನಿಮಗೆ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ದ ಡಿಫ್ರೆಂಟ್ ಟರ್ಮಿನಾಲಜೀಸ್. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನಾದ್ರು ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳ್ತಾರೆ ಅಂದ್ರೆ ಇಟ್ ಮೋಸ್ಟ್ ಪ್ರಾಬಬಲಿ ಫಾರ್ 1 ಮಾರ್ಕ್ಸ್ ಅಲ್ಲೇ ಕೇಳೋದು. ಸೊ ಇದ್ರಲ್ಲಿ ಏನಂತ ಕೇಳ್ತಾರೆ ಅಂದ್ರೆ ವಾಟ್ ಇಸ್ ಟ್ರೀ ಅಂತ ಆದ್ರೂ ಕೇಳ್ಬೋದು, ಇಲ್ಲಾಂದ್ರೆ ರೂಟ್ ಅಂದ್ರೆ ಏನು, ಎಡ್ಜ್ ಅಂದ್ರೆ ಏನು. ಸೊ ಈ ತರ ವಾಟ್ ಇಸ್ ರೂಟ್, ವಾಟ್ ಇಸ್ ಎಡ್ಜ್, ವಾಟ್ ಇಸ್ ಪಾತ್, ವಾಟ್ ಇಸ್ ಆನ್ಸೆಸ್ಟರ್, ವಾಟ್ ಇಸ್ ಡೀಸೆಂಟ್. ಸೊ ಈ ತರ ಡಿಫ್ರೆಂಟ್ ಚೈಲ್ಡ್, ಸಿಬ್ಲಿಂಗ್ಸ್, ಈ ತರ ಎಲ್ಲ ಕ್ವಶನ್ ಕೇಳ್ತಾರೆ. ಸೊ ಅದನ್ನ ನೀವು ಈ ಟ್ರೀ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಅದನ್ನ ಡೆಫಿನೇಷನ್ ಬರಬೇಕು. ದಿ ಫಸ್ಟ್ ಒನ್ ಇಸ್ ದ ರೂಟ್. ಸೊ ವಾಟ್ ಇಸ್ ದ ರೂಟ್ ಇನ್ ಜನರಲ್ ಆಗಿ ರೂಟ್ ಏನಂತೀರಾ, ದಟ್ ಇಸ್ ಅ ಬೇಸ್ ಆಫ್ ದ ಟ್ರೀ ಅಲ್ವಾ. ಇಟ್ ಇಸ್ ಅ ಫಂಡಮೆಂಟಲ್ ಪಾರ್ಟ್ ಆಫ್ ದ ಟ್ರೀ ಅಲ್ವಾ. ಅದು ರೂಟ್ ಇದ್ರೇನೆ ಟ್ರೀ ಸ್ಟೇಬಲ್ ಆಗಿರೋದಕ್ಕೆ ಸಾಧ್ಯ. ಹಿಯರ್ ಆಲ್ಸೋ ದಿ ಟ್ರೀ which means the root is a topmost node in the tree. That is a root. ಅಂದ್ರೆ ಯಾವುದು ಈಗ ಈ ಟ್ರೀ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, this considered as a tree. So this tree which is the topest node, that is a A ಅಲ್ವಾ. ಟಾಪೆಸ್ಟ್ ನೋಡ್ ಯಾವುದು ಇದರಲ್ಲಿ. ಸೊ each and element we are storing in the node. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ, ನಾ ಇಲ್ಲಿ ಏನು ಸರ್ಕಲ್ ಆಗಿ ABCD ಅಂತೆಲ್ಲ ಸ್ಟೋರ್ ಮಾಡಿದ್ದೀನಿ. ಸೊ ಅದನ್ನ ನಾವು ಏನಂತೀವಿ ಅಂದ್ರೆ ಇದನ್ನ ಒಂದು ನೋಡ್ ಅಂತೀವಿ. ಈಗ ಲಿಂಕ್ಡ್ ಲಿಸ್ಟ್ ಅಲ್ಲಿ ಯಾವ ತರ ನೋಡ್ ಅಂತ ನೀವು ಕರಿತಾ ಇದ್ರಿ, ಅದೇ ತರ ಇಲ್ಲಿ ಏನು ಪ್ರತಿ ಒಂದು ಡೇಟಾ ಎಲಿಮೆಂಟ್ ನಾನು ನೋಡ್ ಅಂತ ಕರಿತೀವಿ. ಓಕೆ. ಸೊ ದಿ ಟಾಪೆಸ್ಟ್ ನೋಡ್ ಆಫ್ ದ ಟ್ರೀ, ದಟ್ ಇಸ್ ಕಾಲ್ಡ್ ಆಸ್ ಅ ರೂಟ್. ಸೊ ಹಿಯರ್ ದ ರೂಟ್. ಸೊ ರೆಗ್ಯುಲರ್ ಆಗಿ ರೂಟ್ ಎಲ್ಲಿಂದ ಬರುತ್ತೆ, ಫ್ರಮ್ ದ ಬಾಟಮ್ ಆಫ್ ದ ಅರ್ತ್ ಅಲ್ವಾ, ಅರ್ತ್ ಇಂದ ಬರುತ್ತೆ. ಬಟ್ ನಾವು ಇದರಲ್ಲಿ ಏನು ಮಾಡಿದ್ವಿ ಅಂದ್ರೆ ಉಲ್ಟಾ. ಸೊ here the topmost node in the tree, that is called as a root. So if they are asking the question, that is a what is tree, what we are going to write, the topest or topmost node in the tree, that is called as a root. Okay. Next node. Next terminology is a node. What is node antanu keltare. What is node? So the node is a fundamental part of the tree. The node is a fundamental part of the tree which is going to store the data element. That called as a node. Okay. Node andre enu, what is node? Node is a fundamental part of the tree which are going to store the data element in the node.
ಡೇಟಾ ಎಲಿಮೆಂಟ್ಸ್, ದಟ್ ಇಸ್ ಕಾಲ್ಡ್ ಆಸ್ ಅ ನೋಡ್ ಅಂತ ಕರೀತೀವಿ. ಒಟ್ಟಿ ಎಲ್ಲಾದ್ರದ್ದು ಟರ್ಮಿನಾಲಜಿ ಕೇಳಿದ್ರೆ 1 ಮಾರ್ಕ್ಸ್ಗೆ ಅದು ಟರ್ಮಿನಾಲಜಿನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ತಾರೆ. ಅದು ಎಕ್ಸ್ಪ್ಲೈನ್ ಇನ್ ದಿ ಸೆನ್ಸ್ ಡೆಫಿನೇಷನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಓಕೆ ರೂಟ್ ನೋಡ್. ನೆಕ್ಸ್ಟ್ ಇಸ್ ಅ ಎಡ್ಜ್. ನೆಕ್ಸ್ಟ್ ಇಸ್ ಅ ಎಡ್ಜ್. ಎಡ್ಜ್ ಅಂದ್ರೆ ಸೊ the edge making the connection between the two nodes, making the connection of the two nodes is called as the edge. The edge is connecting the two nodes to show the relationship in the tree. It connect the two nodes. Edge and then what is the definition for the edge? Means it connecting the two nodes to making the relationship in the tree. That is called as a edge. Which means ಇಲ್ಲಿ ಏನು ನಾನು ಎಲ್ಲ ಲೈನ್ ಹಾಕಿದ್ದೀನಲ್ವಾ, ಕನೆಕ್ಟ್ ಮಾಡಿದ್ದೀನಲ್ವಾ, ಈ ನೋಡ್ನು ಅಂದರೆ ಟೂ ನೋಡ್ನ ಒಂದು ಪಾತ್ ಅಥವಾ ಒಂದು ಲೈನಿಂದ ಕನೆಕ್ಟ್ ಮಾಡಿದ್ದೀನಲ್ಲ, ದಟ್ ಇಸ್ ಅ edge. That is a edge. Okay. The node, the edge means it connecting the two nodes that make a relationship between the tree. ಟ್ರೀಲಿ ಏನು ಮಾಡುತ್ತೆ, ರಿಲೇಶನ್ಶಿಪ್ನ ಬಿಲ್ಡ್ ಮಾಡುತ್ತೆ. ದಟ್ ಇಸ್ ಅ edge. ಅಂದರೆ ಏನು ರಿಲೇಶನ್ಶಿಪ್, ಈಗ ನೋಡಿ A is connecting to a B with a edge, which means the root, the A is the root, right? It making the B as a child to this root. ಅಂದರೆ ಈ B ಅನ್ನೋದನ್ನ ಏನಂತ ಕನ್ಸಿಡರ್ ಮಾಡ್ತಿದ್ರೆ, ಇದಕ್ಕೆ ಒಂದು ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಈ ಲೈನ್ ಅಲ್ಲಿ ಅದು ಏನ್ ಮಾಡ್ತಾ ಎಕ್ಸಿಬಿಟ್ ಮಾಡ್ತಾ ಇದೆ ಅಲ್ವಾ. ದಟ್ ಇಸ್ ದ ಮೇಕಿಂಗ್ ದ ರಿಲೇಶನ್ or connecting the two node and making the relationship in the tree. That is a edge. Okay. Next is a parent. Next is a parent. What is the meaning of parent in this tree? Parent andre ಏನು ಅರ್ಥ? It is a immediate precedent of a node. It is a immediate precedence a node, which means consider B, C, D is the different node. So it will connect it to the one node. So the A become a parent. A become a parent. ಅಂದ್ರೆ B, C, D ಏನಾಗಿದೆ, ಈ ಮೂರು ನೋಡು ಎಲ್ಲಿ ಕನೆಕ್ಟ್ ಆಗಿದೆ, A ಗೆ ಕನೆಕ್ಟ್ ಆಗಿದೆ. So A become a parent. ಅಂದ್ರೆ this is a immediate preceder A node. ಅಂದ್ರೆ ಈ ನೋಡ್ಗೆ ಇಮಿಡಿಯೇಟ್ ಆಗಿ preceder in the sense is connecting, previously connecting ಅಂತ. ಸೊ ಏನು ಈ ನೋಡ್ ಇದೆಯಲ್ಲ ಅದೇನಾಗ್ತಿದೆ, ಪ್ರೀವಿಯಸ್ ಒಂದು ನೋಡ್ಗೆ ಕನೆಕ್ಟ್ ಆಗಿದೆ. ಅಂದ್ರೆ ಇಮಿಡಿಯೇಟ್ ಆಗಿ ಯಾವ ನೋಡ್ಗೆ ಕನೆಕ್ಟ್ ಆಗಿರುತ್ತೆ ಪ್ರೀವಿಯಸ್ ನೋಡ್ಗೆ, ದಟ್ ಇಸ್ ಅ parent. That is a parent. The immediate. So what is the definition for parent? The immediate preceder or node, which means which node contain the previously connected node. The node connected to the previously any node, that is a node. That is a parent. Okay. And B, C, D ಏನು ಕನೆಕ್ಟ್ ಆಗಿದೆ, ಇಲ್ಲಿ A ಗೆ ಕನೆಕ್ಟ್ ಆಗಿದೆ. It is a immediate preceder. Preceder is a previous node. ಆಯ್ತಾ. ಇಮಿಡಿಯೇಟ್ ಪ್ರಿಸಿಡರ್ ಅಂದ್ರೆ ಇದು ಇಮಿಡಿಯೇಟ್ ಆಗಿ ಯಾವುದು ಕನೆಕ್ಟ್ ಆಗಿದೆ ಅಂದ್ರೆ ಅದಕ್ಕಿಂತ ಇಮಿಡಿಯೇಟ್ ಇನ್ ಸೆನ್ಸ್ ವಿಚ್ ಇಸ್ ದ ನಿಯರೆಸ್ಟ್ ಒನ್. ಇಸ್ ದ ನಿಯರೆಸ್ಟ್ ಒನ್. B is the nearest previous nearest one, that is a A. ಅಲ್ವಾ. ಸೊ ಇದು ಸೇಮ್ ವೇ ಹಿಯರ್ E and F. ಸೊ E and F ಗೆ ಯಾವುದು ಪೇರೆಂಟ್, that is a B. ಅಲ್ವಾ. For G, C is the parent. H and I, the D is the parent. Again J and K, the E is the parent. E parent ಯಾವುದು, G, K, J ಮತ್ತೆ K ಗೆ. ಏನಕ್ಕೆ ಅಂದ್ರೆ J is the immediate preceder ನೋಡಿ ಯಾವುದು ಅಂದ್ರೆ that is C. ಅದು ಇಮಿಡಿಯೇಟ್ ಆಗಿ ಪ್ರೀವಿಯಸ್ ನೋಡ್ ಯಾವ್ದು ಸಿಗುತ್ತೆ ಅಂದ್ರೆ E ಅಲ್ವಾ. ಸೊ ಅದನ್ನ ನಾವೇನಂತೀವಿ, ಆ ನೋಡ್ನ ಪೇರೆಂಟ್ ನೋಡ್ ಅಂತ ಅಂತೀವಿ. ಸೊ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಮ್ what is the parent node, which means so you have to you should write the immediate preceder of the node, that is called as a parent node. Next is the child. Next terminology is the child. These are the important terminologies. ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಏನು ಮಾಡ್ತೀರಾ, ಈಸಿಯಾಗಿ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಇದೇನು ತಿಳ್ಕೊಳ್ತಾ ಇರೋದಕ್ಕೆ ಏನು ಕಷ್ಟ ಆಗಿರೋ ಟಾಪಿಕ್ ಅಲ್ಲ. ಇದೆಲ್ಲ ನೀವು ರೆಗ್ಯುಲರ್ ಲೈಫಲ್ಲಿ ನಿಮ್ಮ ಜೊತೆಗಿರೋದಂಥ ರಿಲೇಶನ್ಶಿಪ್ಸ್ ಅಲ್ಲ. ಸೊ ಅದರಿಂದ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಯಾಕೆ ಬಿಗೆ ಅರ್ಥ ಆಗಿದೆ ಅಂತ. ರೂಟ್ ಅಂದರೆ ಟಾಪ್ ಮೋಸ್ಟ್ ನೋಡ್ ಇನ್ನ ಟ್ರೀಲಿ ಟಾಪ್ ಮೋಸ್ಟ್ ನೋಡ್ ಯಾವುದಿದೆ ಅದನ್ನ ರೂಟ್ ಅಂತೀವಿ. ನೋಡ್ ಅಂತಂದ್ರೆ ಸೊ ಇಟ್ ಇಸ್ ಎ ಫಂಡಮೆಂಟಲ್ ಪಾರ್ಟ್ ಆಫ್ ದ ಟ್ರೀ. ಅಂದ್ರೆ ಆ ನೋಡ್ಗಳು ಇದ್ರೇನೆ ಟ್ರೀನ ನಾವು ಏನ್ ಮಾಡೋಕ್ಕಾಗೋದು, ಡಿಸೈನ್ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ನಾವು ಅದನ್ನ ಬಿಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ಸ್ ವೈ ಇಟ್ ಇಸ್ ಅ ಫಂಡಮೆಂಟಲ್ ಪಾರ್ಟ್ ಆಫ್ ದ ಟ್ರೀ ವಿಚ್ ಇಸ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ಎಲಿಮೆಂಟ್ ಅಲ್ವಾ. ಪ್ರತಿಯೊಂದು ನೋಡಲ್ಲಿ ನಾವು ಏನು ಮಾಡ್ತೀವಿ, ಡೇಟಾ ಎಲಿಮೆಂಟ್ ಸ್ಟೋರ್ ಮಾಡ್ತಿರ್ತೀವಿ. ಅದನ್ನ ನೋಡ್ ಅಂತೀವಿ. ಎಡ್ಜ್ ವಿಚ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ದ ಟೂ ನೋಡ್ ಅಲ್ವಾ. ವಿ ಆರ್ ಕನೆಕ್ಷನ್ ಬಿಟ್ವೀನ್ ದ ಟೂ ನೋಡ್
that making the relationship in a tree. A tree li ಒಂದು two node connect ಮಾಡಿ ಅದಕ್ಕೊಂದು relationship ನ build ಮಾಡುತ್ತಲ್ಲ, that is called as the edge. Next, parent, which means the immediate precedent of the node, that's a parent. Child node, which means it is a child node is a successor of a parent. Successor of a parent. Child node ಅಂದ್ರೆ ಏನು? Successor of a parent, that is a child node. Child ಅಂದ್ರೆ ಏನಂತ? Successor of a parent. ಅಂದ್ರೆ ಆ parent ಗೆ successor ಅಂದ್ರೆ ಅದರಿಂದ ಆದ್ಮೇಲೆ ಬಂದಿರೋ ಪ್ರತಿಯೊಂದು ನೋಡಿಂದ ಬಂದಿರೋಂಥ ಇನ್ನೊಂದು ಹೊಸ ನೋಡ್ನ ಅದನ್ನ ಸಕ್ಸೆಸರ್ ಅಂತ ಅಂತೀವಿ. ಓಕೆ, ಅದನ್ನ ನಾವೇನಂತೀವಿ? ಸಕ್ಸೆಸರ್ ಅಂತ ಅಂತೀವಿ. ಸೊ ಇದಕ್ಕೆ ಇಮಿಡಿಯೇಟ್ ಪ್ರಿಸೀಡರ್, ಇಲ್ಲಿ ಗೊತ್ತಾಗಲಿ ಅಂತ ನಾನೇ ಬರೀತಾ ಇದ್ದೀನಿ. ಇಮಿಡಿಯೇಟ್ ಪ್ರಿಸೀಡರ್, immediate predecessor, ಇದು ಚೈಲ್ಡ್ಗೆ ಪೇರೆಂಟ್ ಸಕ್ಸೆಸರ್. ಪೇರೆಂಟ್ ಓಕೆ, ಇಮಿಡಿಯೇಟ್ ಪ್ರಿಡಿಸರ್. ಓಕೆ, ಇಮಿಡಿಯೇಟ್ ಪ್ರಿಡಿಸರ್ ಅಂದ್ರೆ ಪ್ರೀವಿಯಸ್ ನೋಡು. ಪೇರೆಂಟ್ ಸಕ್ಸೆಸರ್ ಅಂದ್ರೆ ಆ ಪೇರೆಂಟ್ ಇಂದ ಹೊಸದಾಗಿ ಬಂದಿರೋಂಥ ನೋಡು, ಅದನ್ನ ಚೈಲ್ಡ್ ನೋಡ್ ಅಂತ ಕರೀತೀವಿ. The successor of a parent node is called a child node. The successor of the parent node, that called as a child node. ಅಂದ್ರೆ ಇವಾಗ A for A, what are the child node? B, C, D are the child node ಅಲ್ವಾ? A ಗೆ ಯಾವ್ದಾದ್ರು ಚೈಲ್ಡ್ B, C, D, ಅದೇ ತರ B ಗೆ ಯಾವ್ದಾದ್ರು ಚೈಲ್ಡ್ E ಮತ್ತೆ F, E ಗೆ J ಮತ್ತೆ K ಅಲ್ವಾ? ಸೊ ಅದೇ ತರ C ಗೆ G, T ಗೆ H, I, H, L, I ಗೆ M, N, M ಗೆ O. These are the successor from parent. ಆ ಪೇರೆಂಟ್ ಇಂದ ಒಂದು ಸಕ್ಸೆಸರ್ ನೋಡ್ ಪ್ರೊಡ್ಯೂಸ್ ಆಗಿರೋದಕ್ಕೆ ನಾವೇನಂತೀವಿ? ಅದನ್ನ ಚೈಲ್ಡ್ ನೋಡ್ ಅಂತ ಅಂತೀವಿ. ಸೊ ನೀವೇನಾರು ಎಕ್ಸಾಂಪಲ್ ತೋರಿಸ್ಬೇಕು. ಈಗ ನೀವೇನು ಈಗ ಡೆಫಿನೇಷನ್ ಬರ್ದಾದ್ಮೇಲೆ ಒಂದು ಈಗ ಯಾವ ತರ ತೋರಿಸ್ತೀವಿ? ಫಾರ್ ಎ ಆಸ್ ಅ ಚೈಲ್ಡ್ ಬಿ ಸಿ ಡಿ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀವಿ. ದಟ್ ಇಸ್ ಮೋರ್ ಕನ್ವೀನಿಯಂಟ್ ಅಲ್ವಾ? ಅದು ಸ್ವಲ್ಪ ಬೇಗ ಆಗಿ ರೀಚ್ ಆಗುತ್ತೆ. ನೆಕ್ಸ್ಟ್ ಇಸ್ ಅ ಟರ್ಮಿನಾಲಜಿ ಇಸ್ ದ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಏನು ಅಲ್ವಾ? ಸಿಬ್ಲಿಂಗ್ಸ್ ಅಂದ್ರೆ ನಿಮ್ ಜೊತೆಲಿ ಹುಟ್ಟಿರೋರು ಅಂತ ಅಲ್ವಾ? ಸೊ ಹಿಯರ್ ದಿ ಸೇಮ್ ವೇ, ಇನ್ ದ ಸೇಮ್ ಡೈರೆಕ್ಷನ್ ಅಥವಾ ಆ ಸೇಮ್ ಪೊಸಿಷನ್ ಅಲ್ಲಿ ಇರುವಂತಹ ನೋಡ್ನ ನಾವು ಅಲ್ಲಿರುವಂತಹ ನೋಡ್ನೆಲ್ಲ ನಾವು ಅಂದ್ರೆ ಆ ಒಂದೇ ಚೈಲ್ಡ್ ಒಂದೇ ಪೊಸಿಷನ್ ಅಲ್ಲಿ ಇರುವಂತಹ ಚೈಲ್ಡ್ನೆಲ್ಲ ನಾವು ಏನಂತೀವಿ? ಸಿಬ್ಲಿಂಗ್ಸ್ ಅಂತೀವಿ. ಸೊ ಸಿಬ್ಲಿಂಗ್ಸ್ ಗೆ ಡೆಫಿನೇಷನ್, ದಟ್ ಇಸ್ ಅ node that are children of the same parent called as a sibling. The children of the same parent ಅಂದ್ರೆ ಇವಾಗ A ಗೆ B C D are the children ಅಲ್ವಾ? B C D are the children of the A. So B C D is become a siblings. B C D is become a siblings ಅಲ್ವಾ? ಯಾವುದು ಒಂದು ಪೇರೆಂಟ್ ಗೆ ನಂಬರ್ ಆಫ್ ನೋಡ್ ಕನೆಕ್ಟ್ ಆಗಿರುತ್ತಲ್ಲ, ಆ ನಂಬರ್ ಆಫ್ ನೋಡ್ ನ ನಾವು ಚಿಲ್ಡ್ರನ್ ಅಂತೀವಿ. ಆ ಚಿಲ್ಡ್ರನ್ಸ್ ಆರ್ ದ siblings ಅಲ್ವಾ? So here BCD is the siblings because this is connected to the parent A, and here EF are the siblings because it is connected to the one parent, that is a B alva. Adhe tara illi JK are the siblings is connected to a E, and here MN is a siblings is connected to a I, and HI is the siblings to a D alva. Siblings ante godaita. So the different node or the children of the same parent. Children of the same parent is called as a siblings. So adana neevu ali torusತೀರಾ. Next, leaf or terminal node. I am going to write here leaf or terminal node. Terminal ಅಥವಾ last node ಅಂತಾನೂ ಇಲ್ಲ external node ಅಂತಾನೂ ಕರಿತೀವಿ. or external node. ಏನಕ್ಕೆ ಎಕ್ಸ್ಟರ್ನಲ್ ನೋಡ್ತೀವಿ ಅಂದ್ರೆ ಲಾಸ್ಟ್ ನೋಡ್ ಅದಕ್ಕೆ. ಸೊ ಲೀಫ್ ಅಂತ ಅಂತೀವಿ, ಅದೇ ತರ ಟರ್ಮಿನಲ್ ನೋಡ್ ಆರ್ ಎಲ್ಸ್ ಎಕ್ಸ್ಟರ್ನಲ್ ನೋಡ್. ಸೊ ಆಲ್ ಆಫ್ ದ ನೋಡ್ ಇಸ್ ದ ಸೇಮ್ ಮೀನಿಂಗ್. ಓಕೆ, ದಿ ನೋಡ್ ದಟ್ ಡೋಂಟ್ ಹ್ಯಾವ್ ಎನಿ ಚಿಲ್ಡ್ರನ್, ದಟ್ ಇಸ್ ಕಾಲ್ಡ್ ಆಸ್ ಅ ಲೀಫ್. ದಿ ನೋಡ್ it doesn't contain any child, that is called as a leaf.
ಲೀಫ್ ಅಥವಾ ಆರ್ ಟರ್ಮಿನಲ್ ನೋಡ್ ಆರ್ ಎಲ್ಸ್ ಎಕ್ಸ್ಟರ್ನಲ್ ನೋಡ್. ಯಾವ ನೋಡ್ಗೆ ಯಾವುದೇ ಚೈಲ್ಡ್ ಇಲ್ವೋ ಅದನ್ನ ನಾವು ಲೀಫ್ ಅಥವಾ ಟರ್ಮಿನಲ್ ನೋಡ್ ಆರ್ ಎಕ್ಸ್ಟರ್ನಲ್ ನೋಡ್ ಅಂತೀವಿ. ಹಿಯರ್ ವಾಟ್ ಆರ್ ದ ಲೀವ್ಸ್? ಜೆ ಕೆ ಎಲ್ ಓ ಎನ್ ಅಲ್ವಾ? ಹಿಯರ್ ಜೆ ಕೆ ಎಲ್ O N. These are the leaf node because it doesn't contain any child. It doesn't. Is it contain? The J contain the child? No. K no. F no. J G no. And L O M doesn't contain any children or child. That's why it is a leaf node, which means the last node of the tree. Alva? What are those leaves? Which are leaves? J K F G L O N. These are the leaf or terminal node or external node. Okay. Next terminology is the internal node. Internal node. Next terminology is the internal node. Internal, which means the node has one or more children is called as the internal node. Which node contain the one or more children that called as the internal node. External node ಅಥವಾ leaf ಅಂದ್ರೆ it doesn't contain any child, that is the external or leaf node ಅಲ್ವಾ? leaf ಅಂತ ಕರಿತೀವಿ. But internal node ಅಂದ್ರೆ which node contain minimum one or two child, that is the internal node. Here what are the internal node? E, because E contain the two children. B also because it contain two children. Again here C, it contain one child. H, it contain one child. Again M contain the one child. I contain two children and D contain two. A contain three child ಅಲ್ವಾ? ಸೊ ಅಂದ್ರೆ ಯಾವುದು ನೋಡಲ್ಲಿ ಏನು ಒನ್ ಆರ್ ಮೋರ್ ಗಿಂತ ಚೈಲ್ಡ್ ಇರ್ತಾ ಅದನ್ನ ನಾವೇನಂತೀವಿ ಇಂಟರ್ನಲ್ ನೋಡ್ ಅಂತ ಅಂತೀವಿ. ಓಕೆ. ನೆಕ್ಸ್ಟ್ ಇಸ್ ಅ ಪಾತ್. Next is a path. Next terminology is the path. Path means the path is an order list of the node that is connected by the edge. It is the order list of the node. It is the order list of the node which is connected by the edge. It is the order list of the node which is connected by the edge. So ಇದರಲ್ಲಿ ಏನಾಗಿದೆ, ಇವಾಗ ಇದನ್ನ ತಗೊಳ್ಳಿ. ಇದರಲ್ಲಿ ಏನಿದೆ, ಎಲ್ಲ ನೋಡು ಇದೆ, ಎಲ್ಲವೂ ಏನು ಎಡ್ಜ್ ಇಂದ ಕನೆಕ್ಟ್ ಆಗಿದೆ, ಇದೆಲ್ಲ ಎಡ್ಜಸ್ ಅಲ್ವಾ? ಸೊ ನಾವು ಐ ವಾಂಟ್ ಟು ಟ್ರಾವೆಲ್ ಫ್ರಮ್ ಎ ಟು ಓ. ಎ ಟು ಓಗೆ ಟ್ರಾವೆಲ್ ಮಾಡಬೇಕು ಅಂದರೆ ಹೆಂಗೆ ಬರ್ತೀರಾ? ಎ ಇಂದ ಡಿಗೆ ಬರ್ತೀರಾ, ನೆಕ್ಸ್ಟ್ ಡಿ ಇಂದ ನೆಕ್ಸ್ಟ್ ಎ, ನಾನು ಓಗೆ ರೀಚ್ ಆಗಬೇಕು. ಹೇಗೆ? ಅಲ್ಲಿಂದ ಏನು ಬರ್ತೀರಾ? ಡಿ ಇಂದ ಐ ಬರ್ತೀರಾ, ಐ ಇಂದ ಎಮ್ ಬರ್ತೀರಾ, ಎಮ್ ಇಂದ ಓಗೆ ಕನೆಕ್ಟ್ ಆಗುತ್ತೆ. ಸೊ ದಿಸ್ ದ ಪಾತ್. ಆಕ್ಚುಲಿ ದಿಸ್ ದ ಪಾತ್. This the path ಅಲ್ವಾ? ಈ ಪಾತ್ ಅಲ್ಲಿ ಬಂದು ಏನಾಗ್ತೀರಾ? ನೀವು ಇಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ? ಫ್ರಮ್ ಎ ಟು ಓ. ಹೌ ಯು ಆರ್ ಗೋಯಿಂಗ್ ಟು ಕನೆಕ್ಟ್? ಫ್ರಮ್ ದಿಸ್ ಎಡ್ಜ್ ವೇರ್ ಇಟ್ ಈಸ್ ಕನೆಕ್ಟೆಡ್ ಬೈ ನೋಡ್ಸ್ ಅಲ್ವಾ? ಅಂದ್ರೆ ಏನಂತ ಪಾತ್ ಅಂದ್ರೆ? ದಿ ಪಾತ್ ಇಸ್ ಅ ಆರ್ಡರ್ ಲಿಸ್ಟ್. ಅಂದ್ರೆ ಒಂದು ಆರ್ಡರ್ ಲಿಸ್ಟ್ ಅಲ್ಲಿ ಏನಾಗಿದೆ, ಈ ನೋಡ್ ಏನಾಗಿದೆ, ಕನೆಕ್ಟೆಡ್ ಆಗಿದೆ by it connected by the edges. It is an order list of the node. It is connected by the edges. It is called as a path. Path ಅಂದ್ರೆ ಏನು ಅಂದ್ರೆ ಒಂದು ಟ್ರಾವೆಲ್ ಮಾಡಬೇಕು. ಇಲ್ಲಾಂದ್ರೆ ನಾವು ಈಗ ಎ ಟು ಕೆ ಹೋಗಬೇಕು ಅಂದ್ರೆ ಯಾವ ಪಾತ್ ಅಲ್ಲಿ ಹೋಗ್ತೀರಾ? ಎ ಟು ಬಿ ಹೋಗ್ತೀರಾ, ಬಿ ಟು ಇ ಹೋಗ್ತೀರಾ, ಇ ಟು ಕೆ ಹೋಗ್ತೀರಾ. ದಿಸ್ ದ ಪಾತ್ ಅಲ್ವಾ? ನಾವು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ನಮ್ಗೆ ರೂಟ್ ಗೊತ್ತಿರಬೇಕು ಅಲ್ವಾ? ಅದೇ ತರ ನಮ್ಗೆ ಅದನ್ನ ನಾವು ಆ ರೂಟ್ ನ ಏನಂತೀವಿ ಅಂದ್ರೆ ಪಾತ್ ಅಂತ ಅಂತೀವಿ. ಸೊ ಫ್ರಮ್ ಎ ಟು ಓ ವಿ ಆರ್ ಟ್ರಾವೆಲಿಂಗ್, ವಿಚ್ ಮೀನ್ಸ್ ಆರ್ಡರ್ list of the node which is connected by the edges. So that is a path. Next is a height. Next is a height or depth of the tree ಅಂತನೂ ಅಂತೀವಿ ಅಥವಾ depth ಅಂತನೂ ಅಂತೀವಿ. Okay. Height or depth. So height or depth means the tree which tree contain a maximum number of the nodes. The tree contain the maximum number of the nodes, that is the height of the tree. ಅಂದ್ರೆ ನಾನು ಈ ಟ್ರೀದು ಹೈಟ್ ಎಷ್ಟು ಅಂದ್ರೆ, ಸೊ ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ನಂಬರ್ ಇದು ಏನು ನೋಡ್ ಕೌಂಟ್ ಮಾಡೋದಲ್ಲ. ಈಗ ದಿಸ್ ದ ಒನ್ ಹೈರಾರ್ಕಿ ಲೆವೆಲ್ ಅಲ್ಲಿ, ದಿಸ್ ದ ಫಸ್ಟ್ ಹೈರಾರ್ಕಿ ಲೆವೆಲ್, ದಿಸ್ ದ ಸೆಕೆಂಡ್ ಲೆವೆಲ್, ದಿಸ್ ದ ಥರ್ಡ್,
and this is the fourth one. The last one is the fifth. The height of this tree is the 5 because it is the of the different level. ಅಲ್ವಾ ಹೈರಾರ್ಕಿ ಲೆವೆಲ್ ಎಷ್ಟಿದೆ ಈಗ ಫಸ್ಟ್ ಎಗೆ ಒಂದು ಲೆವೆಲ್ ಅಂದರೆ ಇದು ಆನ್ಸಿಸ್ಟರ್ ಇದ್ದಂಗೆ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಇದೇನಿದೆ ಗ್ರ್ಯಾಂಡ್ ಪೇರೆಂಟ್ ಬರ್ತಾರೆ ಇಲ್ಲಿ, ನೆಕ್ಸ್ಟು ಪೇರೆಂಟು ಅದು ಸಿಬ್ಲಿಂಗ್ಸು, ನೆಕ್ಸ್ಟ್ ಜನ್ರೇಷನ್. ಸೊ ಅದು ಜನರೇಷನ್ ಲೆವೆಲ್ ಯಾವ ಥರ ತಗೋತೀರಾ ಅದನ್ನು ನಾವು ಏನಂತೀವಿ ಹೈಟ್ ಆಫ್ ದ ಅಥವಾ ಡೆಪ್ತ್ ಆಫ್ ದ ಟ್ರೀ ಅಂತ ಅಂತೀವಿ. ಸೊ ಹಿಯರ್ ಡೆಪ್ತ್ ಆಫ್ ದ ಟ್ರೀ ಇಸ್ 5 ಬಿಕಾಸ್ ವಿ ಹ್ಯಾವ್ ದ 5 ಲೆವೆಲ್ಸ್. So which means the maximum number of the maximum number of node in the tree, that is the height or depth of the tree. Next is the ancestor. Next is the ancestor. Next is the ancestor. Ancestor andre so namdu previous generation alva adanna ನಾವು ancestor ಅಂತೀವಿ. Here ancestor which means node reachable by repeated preceding from child to parent. Node reachable by repeated. Node reachable by repeated preceding from the child to parent. Preceding from the child to parent. ಇಲ್ಲಿ ಏನಾಗ್ತಿದೆ ನೋಡ್ ಏನಾಗ್ತಿದೆ ಅಂದ್ರೆ ಇಲ್ಲಿ ರೀಚ್ ಆಗ್ತಾ ಇದೆ. ರೀಚಬಲ್ ಬೈ ರಿಪೀಟೆಡ್ ಅಂದರೆ ರಿಪೀಟೆಡ್ ಆಗಿ ರೀಚ್ ಆಗ್ತಾ ಇದೆ. ಪ್ರಿಸೀಡಿಂಗ್ ಫ್ರಮ್ ಚೈಲ್ಡ್ ಟು ಪೇರೆಂಟ್, ಚೈಲ್ಡ್ ಇಂದ ಪೇರೆಂಟ್ಗೆ ಪ್ರಿಸೀಡಿಂಗ್ ವಿಚ್ ಮೀನ್ಸ್ ಪ್ರೀವಿಯಸ್ ಆರ್ಡರ್ ಅಲ್ಲಿ ರಿಪೀಟೆಡ್ ಆಗಿ ಮೂವ್ ಆಗ್ತಾ ಇದೆ. ದಟ್ ಇಸ್ ಆನ್ಸಿಸ್ಟರ್ ಅಲ್ವಾ. ಆನ್ಸಿಸ್ಟರ್ ಅಂದ್ರೆ ಈಗ ನಮ್ಮ ಗ್ರ್ಯಾಂಡ್ ಪೇರೆಂಟ್ ನಾವು ಆನ್ಸಿಸ್ಟರ್ ಅಂತೀವಿ, ವಿಚ್ ಮೀನ್ಸ್ ವಿ ಆರ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಆರ್ ಫ್ರಮ್ ಚೈಲ್ಡ್ ಟು ಪೇರೆಂಟ್. ಓಕೆ, ದಿ ಡೆಫಿನೇಷನ್ ಫಾರ್ ancestor, the node reachable by repeated preceding from child to parent, that is a ancestor. Okay, next is a descendant. So ancestor ಅಂದ್ರೆ ನಮ್ಮ ಪೂರ್ವಜರು ಅಂತ ಅಂತೀವಿ. Descendant this is a D. Descendant. So descendant ಅಂದ್ರೆ ನಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಮ್ಮ ವಂಶಸ್ಥರು ಅಂತ ನಾವು ಏನಂತೀವಲ್ಲ, ದಟ್ಸ್ ಅ ಮೀನಿಂಗ್ ಆಫ್ ದ ಡಿಸೆಂಡೆಂಟ್. ಓಕೆ, ಸೊ ಹಿಯರ್ ವಿ ಆರ್ ಟೇಕಿಂಗ್ ಡಿಸೆಂಡೆಂಟ್ ಅಂತ ತಗೊಂಡ್ರೆ ಏನಂತೀವಿ, ನಮ್ಮ ಗ್ರ್ಯಾಂಡ್ ಪೇರೆಂಟ್ ಇಂದ ಹಿಡಿದು ನಮ್ಮ ಫ್ಯೂಚರ್ ತನಕ ಬರುವಂತ ಎಲ್ಲ ಮಕ್ಕಳನ್ನ ನಾವು ಏನಂತೀವಿ ಅವ್ರನ್ನ ಡಿಸೆಂಡೆಂಟ್ ಅಂತ ತಗೋತೀವಿ ಅಲ್ವಾ. ಸೊ ಹಿಯರ್ ದಿ ನೋಡ್ ಈಸ್ reachable by repeated, the same definition of the ancestor. The node is reachable by repeated from the parent to child. From the parent to child, that is a descendant. ಏನಾದ್ರು ಅದು ಚೈಲ್ಡ್ ಟು ಪೇರೆಂಟ್ ಹೋದ್ರೆ ancestor, ಪೇರೆಂಟ್ ಟು ಚೈಲ್ಡ್ ಬಂದ್ರೆ ಅದನ್ನ ನಾವು descendant ಅಂತ ಅಂತೀವಿ. ಓಕೆ, the next terminology and last terminology, that is a subtree. There is a subtree. Okay, the last terminology, that is a subtree. ಇದರಲ್ಲಿ sorry, ancestor ಅಂದ್ರೆ ಯಾವ್ದು ಹೇಳ್ತೀರಾ? ಸೊ A is the ancestor for E, F, G, H. ಇಲ್ಲಿ ಬರೋ ಎಲ್ಲದಕ್ಕೂ A ancestor ಆಗಿದೆ. ಸೊ A ಗೆ descendant ಅಂದ್ರೆ ಯಾವ್ಯಾರು? E, F, G, H, these are the descendant ಅಲ್ವಾ. ನೆಕ್ಸ್ಟ್ ಅದೇ ತರ ಈಗ subtree is a set of the node and edge comprised of the parent is called as a subtree. Subtree ಅಂದ್ರೆ ಏನಂತಂದ್ರೆ it contains the nodes, it is compressed by the parent. It contains the nodes which is compressed by the parent, which means it's a collection or set of the node and edges. Set of the node and edges is compressed by the parent is called as a subtree. So here na ile T1, T2, T3 ಅಂತ ಬರ್ತಿದ್ದೀನಲ್ಲ, these are the subtree. For D ಗೆ ಇದೊಂದು subtree, ಇದೇ ಒಂದು ಟ್ರೀ ಆಗಿ ನೀವು ತಗೋಬಹುದು. ಅದೇ ತರ ಇವೆರಡಕ್ಕೂ ಏನಿದೆ, this is the subtree. For A ಗೆ ಎಷ್ಟು subtree ಇದೆ? 3 subtree ಇದೆ. ಸೊ B ಇಂದ ಒಂದು ಚೈಲ್ಡ್ ಇಂದ ಒಂದು ಏನು ಟ್ರೀ ಜನರೇಟ್ ಆಗುತ್ತೆ, ಅದೇ ತರ ಇನ್ನೊಂದು ಚೈಲ್ಡ್ ಇಂದ ಇನ್ನೊಂದು ಟ್ರೀ ಜನರೇಟ್ ಆಗುತ್ತೆ. ಸೊ ಈಗ A ಗೆ B, C, D are the subtrees. B ಗೆ E ಮತ್ತೆ F subtrees, ಅದೇ E ಗೆ J ಮತ್ತೆ K subtrees. ಅಂದ್ರೆ ಅವ್ರ ಚಿಲ್ಡ್ರನ್ ನಾವು ಏನಂತೀವಿ subtree ಅಂತ ಕರಿತೀವಿ. These are the terminology, important terminology in the tree. Okay,
So tree andrenu, so tree is a one data structure. It is organized the data element has a hierarchy. It is called as a tree. So here they mostly ask for the 1 marks that of this or terminology. ಇದರಲ್ಲಿ ಪ್ರತಿಯೊಂದು terminology important ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ. So the first one is a node. That is the topmost node in the tree. The node, fundamental part of the tree, which is going to collect the data element. Next is the edge, it connection between the two nodes and making the relationship between them. That's the edge. And parent, there is an immediate precedent of the node, which is the which node is a immediate precedent, that is a parent. And child, it is a successor of the parent, that is a child node. And siblings, the children for the same parent, that is a siblings. And leaf or internal, sorry, terminal or external node, which means which node doesn't contain any child, that is a leaf. Internal node, which means so any node contain the at least one or two children, that is called as a internal node. And path is order list of the node. It is the order list of the node. It is connected by the edges, that is a path. Height or depth, it is a height or depth, it is the maximum number of the node present in the tree, that is the height or depth. So here we contain the depth of the tree is a 5. So ancestor, which means it is repeatedly where the node can be reachable by repeated from child to parent, that's the ancestor. Descendant, which means the node is reachable by repeated from parent to child, that is a descendant. And subtree, so it is a set of the node which is connected by the edges, that is and compressed by the parent, that is a subtree. This is the important terminology in a tree. So next topic is a binary tree. Binary tree, which means the same as your tree concept, there is no changes. In this tree concept, we have the one concept, there is a binary tree. What is the meaning of binary tree? What is the meaning of binary? Binary andre true, alva? So which means each and every node in the tree contain at least, not at least, exact two children. That is the binary tree. And then in already tree ತೋರಿಸ್ತಾ ಏನು ತೋರಿಸ್ದೆ, ಒಂದು ಪೇರೆಂಟ್ contain the 3 children ಇತ್ತು, ಇನ್ನೊಂದು ಪೇರೆಂಟ್ 2 children, ಇನ್ನೊಂದು ಪೇರೆಂಟ್ ಒಂದೇ ಒಂದು child ಇತ್ತು ಅಲ್ವಾ. So that makes the tree. But in a binary tree, here is the binary tree, which means every node contains exact 2 children. Every node contains exact 2 children, that is a binary tree. The definition for binary tree is an order tree in which each internal node have maximum of 2 child nodes. And then maximum of 2 child nodes. And then prati one internal node, each internal node contain at least 2 child, that is a binary tree. ಇವಾಗ ನೋಡಿ A ಗೆ it contain B, C are the 2 child, B, D, E are the child, and F and G for the C ಅಲ್ವಾ. ಅಂದ್ರೆ ಇವಾಗ D, E, F ಗೆ ಚಿಲ್ಡ್ರನ್ಸ್ ಇಲ್ಲ ಅಲ್ವಾ, ಯಾವುದೇ ಚೈಲ್ಡ್ಸ್ ಇಲ್ಲ. So which means it doesn't contain anything, ಅಂದ್ರೆ it is a leaf node ಅಲ್ವಾ, leaf node ಆಗುತ್ತೆ. But it does not contain any one child. It does not contain one child. One child ittu andre it is not a binary tree. Binary tree andre prati ಒಂದು ನೋಡ್ಗುನು maximum ಅಂದ್ರೆ 2 child ಮಾತ್ರ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋಗಿಲ್ಲ. ಸೊ ಇದನ್ನ ನಾವೇನಂತೀವಿ binary tree ಅಂತ ಅಂತೀವಿ. Got it? So here we have a 2 subtree ಅಲ್ವಾ. A ಗೆ 2 subtree ಇದೆ, that's a B and C. There is a 2 subtrees. ಇದನ್ನ ನಾವು ಏನಂತೀವಿ left tree ಅಂತೀವಿ, ಇದನ್ನ right tree ಅಂತ ಅಂತೀವಿ. Got it? So this tree is called as a left tree, this is called as a right, okay, subtree. Left subtree, right subtree. So
this binary tree, which means the binary tree is an ordered tree in which each internal node connected at maximum of 2 child. That is a binary tree. Internal node maximum 2 child ಇರಬೇಕು. Leaf node ಅಲ್ಲಿ ಇಲ್ಲದೆ ಇದ್ರೂ ನಡೆಯುತ್ತೆ. Okay. So leaf node ಅಂದ್ರೆ it doesn't contain any child. Okay. Next is a complete tree. Next is a complete binary tree. Complete binary tree in the sense, so this is the complete binary tree. ಅಂದ್ರೆ ಏನಂತ, it doesn't any leaf node doesn't contain any other child. ಅಲ್ವಾ, leaf node ಅಲ್ಲಿ ಯಾವುದೇ ಬೇರೆ child ಇಲ್ಲ. ಅದಕ್ಕೆ ಇದು ಕಂಪ್ಲೀಟ್ ಬೈನರಿ ಟ್ರೀ. ಏನಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೊ ಡಿ ಗೆ ಹೊಸ ಚೈಲ್ಡ್ ನಾನು ತಗೋತೀನಿ ಅಂದ್ರೆ ಇ ಗೆ ಮತ್ತೆ ಎಫ್ ಜಿ ಗೆ ನೆಕ್ಸ್ಟ್ ಚೈಲ್ಡ್ಸ್ ಇಲ್ಲ ಅಲ್ವಾ, ಅದೆಲ್ಲ ಲೀಫ್ ಆಗೋಗಿದೆ. ಡಿ ಓನ್ಲಿ ಕಂಟೈನ್ ದ 2 ಚೈಲ್ಡ್. ಸೊ ಇಟ್ ಡಸ್ ನಾಟ್ ಅ ಕಂಪ್ಲೀಟ್ ಬೈನರಿ ಟ್ರೀ. ಕಂಪ್ಲೀಟ್ ಬೈನರಿ ಟ್ರೀ ಅಂದ್ರೆ ದಿ ಲೀಫ್ ನೋಡ್ ಆಲ್ ಇಂಟರ್ನಲ್ ಕಂಟೈನ್ ದ ಮ್ಯಾಕ್ಸಿಮಮ್ ಆಫ್ 2 ಚೈಲ್ಡ್. ಪ್ರತಿಯೊಂದು ಇಂಟರ್ನಲ್ ನೋಡು ಮ್ಯಾಕ್ಸಿಮಮ್ ಆಫ್ 2 ಚೈಲ್ಡ್ ಇರಬೇಕು. ಅದನ್ನ ಕಂಪ್ಲೀಟ್ ಬೈನರಿ ಟ್ರೀ ಅಂತೀವಿ. ಸೊ ನಾನು ಡಿ ಗೆ 2 ಚೈಲ್ಡ್ ಬರ್ದಿ ಇದು ಕೊಡ್ತಾ ಇದ್ದೀನಿ ಅಂದ್ರೆ ಹೇಗೇನೆ ಇದಕ್ಕೂ ನಾನು ಏನ್ ಮಾಡ್ಬೇಕು, 2 ಚೈಲ್ಡ್ ನ ಏನ್ ಮಾಡ್ಬೇಕು, ಕೊಡ್ಬೇಕು. ಓಕೆ, ಅಸೈನ್ ಮಾಡ್ಬೇಕು. ಹೊಸ ನೋಡ್ನ ಅಸೈನ್ ಮಾಡ್ಬೇಕು. ಆವಾಗಲೇ ಇದು ಕಂಪ್ಲೀಟ್ ಬೈನರಿ ಟ್ರೀ ಆಗೋದು. ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಬೈನರಿ ಟ್ರೀ ಆಗೋಲ್ಲ. ದಟ್ಸ್ ಅ ಕಂಪ್ಲೀಟ್ ಬೈನರಿ ಟ್ರೀ. Okay, the definition for complete binary tree is a binary tree in which each leaf is at least at the same distance from the root. Each node of the same distance from the root. ಅಂದ್ರೆ ಪ್ರತಿ ಒಂದು ಚೈಲ್ಡ್, ಈಗ ಡಿ ಗೆ ಇದಕ್ಕೂ ಏನಾಗಿದೆ, ಪ್ರತಿ ಈ ಲೈನ್ ಅಲ್ಲಿ ಇರೋ ಎಲ್ಲಾ ನೋಡು ಇದು ಪೇರೆಂಟ್ ನೋಡ್ಗೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅದೇ ತರ ನೆಕ್ಸ್ಟ್ ಬರೋಂತಹ ಎಲ್ಲಾ ನೋಡಿ ಇದಕ್ಕೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲಾ ನೋಡಿ ಇರಲೇಬೇಕು. ಸೊ ನಿಮ್ಗೆ ಆಲ್ರೆಡಿ ತೋರಿಸ್ತೀವಿ, ಎರಡಕ್ಕಿದೆ ಬೇರೆದಕ್ಕಿಲ್ಲ ಅಂದ್ರೆ ಆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ನೋಡ್ ಏನಿಲ್ಲ ಪ್ರೆಸೆಂಟ್ ಇಲ್ಲ. ದಟ್ ಇಸ್ ನಾಟ್ ಬಿಕಮ್ ಅ ಕಂಪ್ಲೀಟ್ ಬೈನರಿ ಟ್ರೀ. ಓಕೆ, ಕಂಪ್ಲೀಟ್ ಬೈನರಿ ಟ್ರೀ ಇಟ್ ಇಸ್ ಅ ಬೈನರಿ ಟ್ರೀ ಇನ್ ವಿಚ್ ಈಚ್ ಲೀಫ್ is at the same end. Each leaf at the same end. ಅಂದ್ರೆ ಪ್ರತಿ ಒಂದು ಲೀಫ್ ಸೇಮ್ ಎಂಡ್ ಅಲ್ಲೇ ಇರಬೇಕು from the distance of the parent. From the distance of the parent. Okay, that is a complete binary tree. Next is a graph. This is the last concept of this chapter. There is a graph. There is another non-linear data structure. What is a graph? Graph is a set of vertices and edges which is connected with them. So it is a set of vertices and edges. It is a set of vertices and edges. It is connected there. There is a graph. For example, here. So these are the node. This is the graph. ಇದು ಟ್ರೀ ತರ ಇರಲ್ಲ, ಟ್ರೀ ತರ ಹೈರಾರ್ಕಿ ಲೆವೆಲ್ ಅಲ್ಲಿ ಇರಲ್ಲ ಅಲ್ವಾ. ಇಟ್ ಇಸ್ ಅ ಸೆಟ್ ಆಫ್ ದ ವರ್ಟಿಸಸ್. ಸೊ ಇದ್ರಲ್ಲಿ ನಾನು ಅದರಲ್ಲಿ ಏನು ಟ್ರೀಲಿ ಏನು ನೋಡ್ ಅಂತ ಕರಿತಿದೆ, ಸೊ ಇದನ್ನ ನಾನು ಇದ್ರಲ್ಲಿ ಏನಂತ ಕರಿತೀನಿ, ವರ್ಟಿಸಸ್ ಅಂತ ಕರಿತೀನಿ. ಓಕೆ, ವರ್ಟಿಸಸ್ ಆರ್ ವರ್ಟೆಕ್ಸ್. ಓಕೆ, ಇನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದಿರ ವರ್ಟೆಕ್ಸ್ ಎಡ್ಜಸ್ ಎಲ್ಲ. ಸೊ ದಿ ನೋಡ್ ಅಂದ್ರೆ ವಿಚ್ ಡೇಟಾ ಎಲಿಮೆಂಟ್ ಇಸ್ ಸ್ಟೋರ್ಡ್, ದಟ್ ಈಸ್ ಕಾಲ್ಡ್ ಆಸ್ ಅ ವರ್ಟೆಕ್ಸ್. ದಿಸ್ ದಿ ಕನೆಕ್ಷನ್ ಲೈನ್ ದಟ್ ಈಸ್ ಕಾಲ್ಡ್ ಆಸ್ ಅ ಎಡ್ಜ್. ಅದು ಗೊತ್ತಲ್ಲ, ಹೇಗೆ ನೀವು ಟ್ರೀಲಿ ಯೂಸ್ ಮಾಡಿದ್ರ ಅದೇ ತರ ಇಲ್ಲಿ ಎಡ್ಜ್ ಅಂತ ನಾನು ಕರಿತೀನಿ. ಓಕೆ, ಸೊ A, B, C, D are the vertex and these connecting these vertex with the edges. This set of the vertex and edge, it is connected them, that is called as a graph. The set of the vertex and edge, it is connected them, that is a graph. Okay, so here we have the direct graph ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಏನಿದೆ, ಡೈರೆಕ್ಟ್ ಗ್ರಾಫ್. ಏನ್ ಡೈರೆಕ್ಟ್ ಗ್ರಾಫ್ ಅಂದ್ರೆ, ಅನ್ಡೈರೆಕ್ಟ್ ಗ್ರಾಫ್ ಅಂದ್ರೆ which does not contain any path, arrow mark here. So ನಾನು ಏನು A to B ಗೆ ಇಲ್ಲಿ arrow mark ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅಲ್ವಾ. ಸೊ ನಾನು ಈ arrow mark ಎಲ್ಲ ತೆಗಿತಾ ಇದ್ದೀನಿ ಇವಾಗ. ಸೊ ಇಟ್ ಇಸ್ ಅನ್ಡೈರೆಕ್ಟೆಡ್ ಗ್ರಾಫ್. ಇದನ್ನ ನಾವು ಏನಂತೀವಿ, ಅನ್ಡೈರೆಕ್ಟೆಡ್ ಗ್ರಾಫ್ ಅಂತ ಅಂತೀವಿ. ಏನಕ್ಕೆ ಅಂದ್ರೆ, ಈಗ ನಾನು A to E ಗೆ ರೀಚ್ ಆಗಬೇಕು ಅಂದ್ರೆ ಐ ಕ್ಯಾನ್ ಮೂವ್ ಫ್ರಮ್ A to B and B to D and D to E. This is the one path.
ಸೊ ಐ ಕ್ಯಾನ್ ರೀಚ್ ಫ್ರಮ್ ಎ ಟು ಇ. ಅದೇ ಥರ ಇನ್ನೊಂದು ಪಾತ್ ಅಂದರೆ ಯು ಕ್ಯಾನ್ ಗೋ ಥ್ರೂ ಎ ಟು ಸಿ, ಸಿ ಟು ಡಿ, ಡಿ ಟು ಇ. ದಿಸ್ ಇಸ್ ಅನದರ್ ಪಾತ್ ಟು ರೀಚ್ ಫ್ರಮ್ ಎ ಟು ಇ. ದಿಸ್ ದ ಟು ವೇ ಟು ರೀಚ್ ಫ್ರಮ್ ಎ ಟು ಇ. ದಿಸ್ ಅನ್ಡೈರೆಕ್ಟ್ ಅಂದರೆ ಯಾವುದೇ ಡೈರೆಕ್ಷನ್ ಇಲ್ಲದೆ ಇದ್ದಾಗ ಎಡ್ಜಸ್ಗೆ ನೀವು ಈಸಿಯಾಗಿ ನಿಮಗೆ ಯಾವುದು ಶಾರ್ಟ್ ರೂಟ್ ಇದೆಯೋ ಆ ಥ್ರೂ ಇಂದ ನೀವು ಏನೋ ಡೆಸ್ಟಿನೇಷನ್ ಅಥವಾ ಬೇರೆ ಇನ್ನೊಂದು ವರ್ಟೆಕ್ಸ್ಗೆ ರೀಚ್ ಆಗ್ಬೋದು. But when the direction is given in the edges, that is a directed graph. Okay, so directed graph, when the edges in the graph have the direction, when the edges have the direction in the graph, that is called as a directed graph or digraph ಅಂತಾನೂ ಕರೀತಾರೆ. ಸೊ ಇವಾಗ ನೀವು ಎ ಟು ಈಗ ಯಾವ ಥರ ರೀಚ್ ಆಗ್ತೀರ ಅಂದರೆ ಆರೋ ಮಾರ್ಕ್ ಥ್ರೂನೇ ಹೋಗ್ಬೇಕು. ಇಫ್ ಡಸಂಟ್ ಕಂಟೈನ್ ಎನಿ ಆರೋ ಮಾರ್ಕ್, ಇವಾಗ ನೋಡ್ಕೊಳ್ಳಿ ಎ ಟು ಬಿಗೆ ಆರೋ ಮಾರ್ಕ್ ಇದೆ, ಸೊ ಯು ಕ್ಯಾನ್ ಗೋ. ಹೇಗೆ ಡಿ ಟು ಗೆ ಇಲ್ಲಿ ಎರಡು ಕಡೆನೂ ಆರೋ ಮಾರ್ಕ್ ಇದೆ, ವಿಚ್ ಮೀನ್ಸ್ ಯು ಕ್ಯಾನ್ ಗೋ ಫ್ರಮ್ ಬಿ ಟು ಡಿ ಆ್ಯಂಡ್ ಡಿ ಟು ಬಿ. ಓಕೆ, ಸೊ ಅದೇ ಥರ ಇಲ್ಲೇನಿದೆ ಡಿ ಟು ಇಗೆ ನೀವು ಈ ರೂಟಲ್ಲಿ ಏನಾಗ್ತೀರಾ ರೀಚ್ ಆಗ್ತೀರಾ. ಬಟ್ ಎ ಟು ಸಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಡೈರೆಕ್ಷನ್ ಯಾವ ಕಡೆ ಇದೆ ಅಂದರೆ ಸಿ ಟು ಎಗೆ ನಾವು ರೀಚ್ ಆಗ್ಬೋದು, ಬಟ್ ಎ ಟು ಸಿಗೆ ರೀಚ್ ಆಗೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಷನ್ ಅಲ್ಲಿ ಬೈ ಡೈರೆಕ್ಷನ್ ಇಲ್ಲ, ಬರೀ ಒಂದೇ ಕಡೆ ಡೈರೆಕ್ಷನ್ ಕೊಡ್ತಾ ಇದೆ. ಸೊ ದರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೈರೆಕ್ಟೆಡ್ ಆ್ಯಂಡ್ ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫಲ್ಲಿ ನೀವು ಯಾವ ಥರ ಬೇಕಾದರೂ ಏನು ಮಾಡ್ಬೋದು, ಫ್ರಮ್ ಒಂದು ವರ್ಟೆಕ್ಸಿಂದ ಇನ್ನೊಂದು ವರ್ಟೆಕ್ಸ್ಗೆ ಮೂವ್ ಆಗ್ಬೋದು. ಬಟ್ ಡೈರೆಕ್ಟೆಡ್ ಗ್ರಾಫಲ್ಲಿ ಅವ್ರು ಯಾವ ಥರ ಡೈರೆಕ್ಷನ್ ಕೊಟ್ಟಿದ್ರೆ ಅದ್ರ ಥ್ರೂನೇ ಮೂವ್ ಆಗಿ ನೀವೇನಾಗಬೇಕು, ಒಂದು ವರ್ಟೆಕ್ಸಿಂದ ಇನ್ನೊಂದು ವರ್ಟೆಕ್ಸ್ಗೆ ರೀಚ್ ಆಗಬೇಕು. ಓಕೆ, ಗ್ರಾಫ್ ಇಸ್ ಅ ಸೆಟ್ ಆಫ್ ದ ವರ್ಟೆಕ್ಸ್ ಆ್ಯಂಡ್ ಎಡ್ಜಸ್. It is connected them, that is a graph. So in a graph we have the one type, that is a directed graph. Undirected ಇದೆ, but ಇದರಲ್ಲಿ ನಿಮಗೆ ಅದರ ಡೆಫಿನೇಷನ್ ಕೊಟ್ಟಿಲ್ಲ. ಡೈರೆಕ್ಟೆಡ್ ಗ್ರಾಫ್ ಅಂದರೆ the edges contain the direction, that is a directed graph or digraph. So this is the end of this chapter. I will go to revise this chapter in the next class. Okay, next class I will complete the chapter na revise ಮಾಡ್ತೀನಿ. Okay, I hope you understood. Thank you.